ನಮಸ್ತೆ ಮಿತ್ರರೇ, ಈ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ಜ್ಯೋತಿಷ್ಯಕ್ಕಾಗಿ ನಮ್ಮನ್ನು ಹೇಗೆ ಸಂಪರ್ಕಿಸಬೇಕು ಎಂಬ ಮಾಹಿತಿ. ಯಾವುದೇ ಕಾರಣಕ್ಕೂ ಕೂಡ ದೂರವಾಣಿ ಕರೆ ಮಾಡಬೇಡಿ, ವಾಟ್ಸಪ್ ಮಾತ್ರ ಮಾಡಿ. ಇನ್ನು ಮೂರನೆಯದಾಗಿ ನಿಮ್ಮ ಈ ಒಂದು ಫಾಲ್ಗುಣ ಮಾಸದಲ್ಲಿಯ ಗ್ರಹಸ್ಥಿತಿ, ನಾಲ್ಕನೆಯದಾಗಿ ನಿಮ್ಮ ರಾಶಿಯ ಭವಿಷ್ಯ, ಐದನೆಯದಾಗಿ ನಾಗಶಕ್ತಿ ವಿನಾಯಕನ ಆರಾಧನಾ ಕ್ರಮ, ಆರನೆಯದಾಗಿ ಅತ್ಯುತ್ತಮವಾದ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಅತಿ ಉತ್ತಮವಾದ ವಿಷಯ ಒಂದು ಕೊನೆಯ ಭಾಗದಲ್ಲಿ ಲಭ್ಯ ಇದೆ. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ಮತ್ತು ನಿಮ್ಮ ಸಂಸ್ಕಾರದಲ್ಲಿ ಯಾವ ರೀತಿಯ ಚಿಂತನೆ ಇದೆಯೋ ಅದೇ ರೀತಿಯ ಚಿಂತನೆಗಳು ಉತ್ತಮವಾದ ಜೀವನವನ್ನು ನಿಮಗೆ ನಿರೂಪಿಸುವುದರ ಜೊತೆಗೆ ಅನೇಕರ ಜೀವನವು ಕೂಡ ಉತ್ತಮವಾಗಿ ಆಗಲಿ ಎನ್ನುವ ನಿಮ್ಮ ಒಳ್ಳೆಯ ಸಂಸ್ಕಾರ. ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕಾಗಿ, ಲೈಕ್ ಮಾಡೋದಕ್ಕಾಗಿ, ಕಾಮೆಂಟ್ ಮಾಡೋದಕ್ಕಾಗಿ ಹಿಂದೇಟು ಹಾಕೋದು ಬೇಡ. ನಿಮ್ಮ ಸಂಸ್ಕಾರಕ್ಕಾಗಿ ನಮ್ಮ ಅನಂತ ಧನ್ಯವಾದಗಳು. ಓಂ ಮಾತ್ರೇರ್ಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತೃರ್ಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ತೆ ಮಿತ್ರರೇ, ವಿಶ್ವಾವಸುನಾಮ ಸಂವತ್ಸರದ ಕೊನೆಯ ಮಾಸವಾದ ಫಾಲ್ಗುಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ 18/2/26ರಿಂದ 19/3/26ರವರೆಗೆ ಈ ಫಾಲ್ಗುಣ ಮಾಸ ತನ್ನ ಅವಧಿಯನ್ನು ಹೊಂದಿದೆ. ಈ ಫಾಲ್ಗುಣ ಮಾಸದಲ್ಲಿ 3 ಗ್ರಹಗಳು ವಿಶೇಷವಾಗಿ ತಮ್ಮ ರಾಶಿಯನ್ನು ಮುಂದಿನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾವೆ. ಮೊದಲನೇದಾಗಿ ಕುಜ, ನಂತರ ಶುಕ್ರ ಮತ್ತು ರವಿ ಗ್ರಹಗಳು. 23/2/2026ರಂದು ಕುಜ ಗ್ರಹವು ಕುಂಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸೋಮವಾರ 6ನೆಯ ಅಂದರೆ ಷಷ್ಠಿಯಂದು 1/3/2026 ಮಾರ್ಚ್ 1ರಂದು ಶುಕ್ರನು ತನ್ನ ಉಚ್ಚ ರಾಶಿಯಾದ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಫಲ ಅದ್ಭುತವಾಗಿದೆ. ಭಾನುವಾರ ದಿವಸ ತ್ರಯೋದಶಿಯಂದು ಈ ಒಂದು ಶುಕ್ರನು ತನ್ನ ಉಚ್ಚ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. 14/3/2026 ರವಿ ಗ್ರಹವು ಮೀನ ರಾಶಿಯನ್ನು ಶನಿವಾರ ದಿವಸ ಏಕಾದಶಿಯಂದು ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ಅದ್ಭುತವಾದಂತಹ ಒಂದು ಗ್ರಹ ಸ್ಥಿತಿಗಳಾದರೆ, ಇನ್ನು ದಿನಾಂಕ 2 ಮಾರ್ಚ್ 2ರಂದು ಪೂರ್ಣಿಮೆ ಸಂಭವಿಸುತ್ತೆ. ಮಾರ್ಚ್ 2ರಂದು 5:37ಕ್ಕೆ ಪ್ರಾರಂಭವಾಗುವ ಪೂರ್ಣಿಮೆ ಮರು ದಿವಸ ಮಧ್ಯಾಹ್ನ 4:47ರವರೆಗೆ ಇರುತ್ತೆ. ಅಂದರೆ 3ನೇ ತಾರೀಕಿಗೆ ಸೂರ್ಯೋದಯಕ್ಕೆ ಪೌರ್ಣಿಮೆ ಸಿಗುತ್ತೆ. ಹಾಗಾಗಿ ಮೊದಲು ಹೋಳಿ ಹಬ್ಬದ ಶುಭಾಶಯಗಳು ತಮಗೆಲ್ಲ. ಹಾಗಾಗಿ ಇಲ್ಲಿ ಆ ಹೋಳಿಯ ಹಬ್ಬದ ವಿಶೇಷವಾದ ಕಾಮದಹನವನ್ನು 2ನೇ ತಾರೀಕಿನ ಸಂಜೆಯಂದು ಮತ್ತು ಸತ್ಯನಾರಾಯಣ ಕಥೆಯನ್ನು ಸಂಜೆ ಮಾಡುವವರು 2ನೇ ತಾರೀಕಿನ ಸಂಜೆಯನ್ನು ಮಾಡ್ತಾರೆ. ಇನ್ನು 3ನೇ ತಾರೀಕು ಸತ್ಯನಾರಾಯಣ ಕಥೆಯನ್ನು ಬೆಳಗ್ಗೆ ಮಾಡುವಂಥವರು ಬೆಳಗ್ಗೆ ಮಾಡ್ತಾರೆ. ಹಾಗೆಯೇ ಹೋಳಿ ಹಬ್ಬದ ಆಚರಣೆ 3ನೇ ತಾರೀಕಿನಂದು ಸೂರ್ಯೋದಯಕ್ಕೆ ಸಿಕ್ಕಾಗ ಆಗತ್ತೆ. ಇನ್ನು ಅಮಾವಾಸ್ಯೆ ಕೂಡ ಇದೇ ರೀತಿಯಾಗಿದೆ, ಪಾಡ್ಯ ಇದೇ ರೀತಿಯಾಗಿದೆ. 18ನೇ ತಾರೀಕಿನಂದು 7:52ಕ್ಕೆ ಪ್ರಾರಂಭವಾಗುವಂತಹ ಅಮಾವಾಸ್ಯೆ 18ನೇ ತಾರೀಕಿನಂದು ಮರು ದಿವಸ 7:07 ಈ ಒಂದು ಅಮಾವಾಸ್ಯೆ 19ನೇ ತಾರೀಕಿನವರೆಗೆ ದಿನ ಸೂರ್ಯೋದಯಕ್ಕೆ ಸಿಗುವಂಥದ್ದು ಅಮಾವಾಸ್ಯೆ. ಇದು ಯುಗಾದಿ ಅಮಾವಾಸ್ಯೆ ಆಗಿದ್ದು 18ನೇ ತಾರೀಕಿನ ದಿವಸ ಸೂರ್ಯೋದಯಕ್ಕೆ ಇಲ್ಲದೆ ಸಂಜೆ ಅಮಾವಾಸ್ಯೆ ಇರುತ್ತೆ. ತರ್ಪಣಾದಿಗಳು, ಶ್ರಾದ್ದಾದಿಗಳು 18ನೇ ತಾರೀಕಿನಿಂದಲೇ ಆಗತ್ತೆ. ಆದರೆ 19ನೇ ತಾರೀಕು ಕೂಡ ಅಮಾವಾಸ್ಯೆ ಅಂತ ಪರಿಗಣಿಸಲ್ಪಡುತ್ತೆ. ಇನ್ನು ವಿಶೇಷ ಅಂತಂದರೆ 7:07 ಪಾಡ್ಯ ಪ್ರಾರಂಭವಾಗಿ ಶ್ರೀ ಪರಾಭವ ಸಂವತ್ಸರದ ಆರಂಭ. ಮರು ದಿವಸ ಬೆಳಗ್ಗೆ ಈ ಪಾಡ್ಯ 5:55 ಇದ್ದು ಈ ಬಾರಿಯ ಶ್ರೀ ಪರಾಭವ ಸಂವತ್ಸರದ ಪ್ರಾರಂಭದ ಪಾಡ್ಯವು ಸೂರ್ಯೋದಯಕ್ಕೆ ಸಿಗದೇ ಇರುವಂಥ ಅವಸ್ಥೆಯಲ್ಲಿ ಇದೆ. ಹಾಗಾಗಿ ಈ ಯುಗಾದಿ ಹಬ್ಬವನ್ನು 19ನೇ ತಾರೀಕಿನಂದೇ ಮಾಡುವುದು ಅನಿವಾರ್ಯ ಕೂಡ. 20ನೇ ತಾರೀಕಿಗೂ ಕೂಡ ಪಾಡ್ಯ ಸೂರ್ಯೋದಯಕ್ಕೆ ಸಿಗುವುದಿಲ್ಲ, 19ಕ್ಕೂ ಕೂಡ ಸಿಗುವುದಿಲ್ಲ. ಹಾಗಾಗಿ 19 7:07 ಇದ್ದು ಆ 19ನೇ ತಾರೀಕಿನಲ್ಲಿಯೇ ಅತಿ ಹೆಚ್ಚಿನ ಅವಧಿ ಪಾಡ್ಯ ಇರುವುದರಿಂದ ಯುಗಾದಿಯ ಹಬ್ಬ ಆವತ್ತೇ ಆಚರಣೆ, ಹೊಸ ವರ್ಷದ ಆಚರಣೆ.
ಹಾಗಾಗಿ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಈ ಶ್ರೀ ಪರಾಭವ ಸಂವತ್ಸರವು ಕೂಡ ಇದೇ 19ನೇ ತಾರೀಕಿನಂದೇ ಪ್ರಾರಂಭ ಆಗಿಬಿಡುತ್ತೆ. ಬೆಳಗ್ಗೆ 7:07 ಶ್ರೀ ಪರಾಭವ ಸಂವತ್ಸರ ಪ್ರಾರಂಭ, ವಿಶ್ವಾವಸು ಸಂವತ್ಸರದ ಅಂತ್ಯವಾಗತ್ತೆ. ಅದೇ ರೀತಿ ಪೌರ್ಣಿಮೆ ಅಮಾವಾಸ್ಯೆಗಳು ಕೂಡ ಕೇವಲ ಈ ರೀತಿ ಸೂರ್ಯೋದಯ ಸೂರ್ಯಾಸ್ತಗಳ ಮಧ್ಯಗಳಲ್ಲಿ ಆಗುವ ವ್ಯತ್ಯಾಸವಲ್ಲದೆ, ಇಲ್ಲಿ ಸಿಂಹ ರಾಶಿಯಿಂದ ಕನ್ಯಾ ರಾಶಿಯಲ್ಲಿ ಇರುವಂತಹ ಯಾವ ಕಾಲ್ಪನಿಕ ರೇಖೆ ಇದೆ, ಆ ಕಾಲ್ಪನಿಕ ರೇಖೆಯ ಮಧ್ಯದಲ್ಲಿ ಪೌರ್ಣಿಮೆಯು, ಹಾಗೆ ಕುಂಭರಾಶಿಯಿಂದ ಮೀನರಾಶಿಯ ಮಧ್ಯದಲ್ಲಿ ಯಾವ ಕಾಲ್ಪನಿಕ ಭೇದ ಇದೆ, ಆ ಒಂದು 2 ರಾಶಿಗಳ ಮಧ್ಯದಲ್ಲಿ ಈ ಅಮಾವಾಸ್ಯೆ ಘಟಿಸುತ್ತಾ ಇದೆ. ಇದೇ ಈ ವರ್ಷದ ವಿಶ್ವಾವಸು ಸಂವತ್ಸರದ ಆ ಬೀಳ್ಕೊಡುಗೆ. ಈ ಒಂದು ಪೌರ್ಣಿಮೆ ಮತ್ತು ಅಮಾವಾಸ್ಯೆಯಿಂದ ನಮಗೆ ಕಂಡುಬರುವುದು. ಅಮಾವಾಸ್ಯೆಯಿಂದ ಬೀಳ್ಕೊಡುಗೆ ಆಗುತ್ತೆ, ಆದರೆ ಪೌರ್ಣಿಮೆಯ ದಿವಸ ಚಿತ್ತಾ ನಕ್ಷತ್ರವಿದ್ದಲ್ಲಿ ಚೈತ್ರ ಮಾಸ ಅಂತ. ಹಾಗಾಗಿ ಈ ಮುಂದಿನ ಫಾಲ್ಗುಣ ಮಾಸದ ನಂತರ ಬರುವಂತಹ ಚೈತ್ರ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಈಗಲೇ ಕೊಡ್ತೇನೆ. ಈ ಒಂದು ಶ್ರೀ ಪರಾಭವ ಸಂವತ್ಸರ ಈ ಫಾಲ್ಗುಣ ಮಾಸದ ನಂತರವೂ ಕೂಡ ನಿಮಗೆ ಅತ್ಯಂತ ಒಳ್ಳೆಯದನ್ನು ಮಾಡಲಿ ಅಂತ ಅತ್ಯಂತ ಆತ್ಮೀಯವಾಗಿ ಬಯಸ್ತಾ ರಾಶಿ ಫಲದೆಡೆಗೆ ಗಮನ ಕೊಡೋಣ. ವೃಷಭ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಫಾಲ್ಗುಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಕುಂಭರಾಶಿಯಿಂದ ಮೀನರಾಶಿಗೆ, ತನ್ನ ಉಚ್ಚ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು, ಅದು ಏಕಾದಶಿಗೆ ಪ್ರವೇಶ ಮಾಡ್ತಾ ಇರುವುದು ಅದ್ಭುತವಾದ ಫಾಲ್ಗುಣ ಮಾಸದ ಒಂದು ಫಲವನ್ನು ಹೇಳಲಿಕ್ಕೆ ನಮಗೂ ಕೂಡ ಸಹಕಾರ ಮಾಡ್ತಾ ಇದೆ. ಈ ಒಂದು ಶುಕ್ರ ಗ್ರಹವು ನಿಮ್ಮ ರಾಷ್ಟ್ರಾಧಿಪತಿಯಾಗಿದ್ದು, ಷಷ್ಠಾಧಿಪತಿಯಾಗಿದ್ದು ಕೂಡ ಏಕಾದಶಿಯಲ್ಲಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ಶತ್ರುಬಾಧೆ ನಿವಾರಣೆ ಮೊದಲನೇದಾಗಿ. ಆರೋಗ್ಯದಲ್ಲೂ ಚೇತರಿಕೆ ಕಾಣುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಆದರೂ ಕೂಡ ಮುಂದೆ ಹೇಳ್ತೇವೆ, ಸ್ವಲ್ಪ ಗಮನ ಬೇಕೇ ಬೇಕು, ಯಾವುದನ್ನು ಅಲಕ್ಷ್ಯ ಮಾಡಬೇಡಿ. ಯಾಕೆಂದರೆ ಈ ರಾಹುವಿನ ಕರಾಳ ಮುಷ್ಟಿಯಿಂದ ಬಿಡುಗಡೆ ಹೊಂದಿ ಹೋಗ್ತಾ ಇರುವಂಥ ಶುಕ್ರನಾಗಿದ್ದಾನೆ. ಆದ್ದರಿಂದಾಗಿ ಈ ರಾಹುವಿನ ಛಾಯೆ ಮಾಯೆಯಲ್ಲಿ ಸಿಲುಕಿದಂತಹ ರಾಷ್ಟ್ರಾಧಿಪತಿ ಅನೇಕ ವಿಧವಾದಂತಹ ಭ್ರಮೆಯನ್ನು ಉಂಟು ಮಾಡಿ ಒಳ್ಳೆಯದನ್ನು ಒಳ್ಳೆಯದಲ್ಲ ಅಂತ ಭಾವಿಸುವ ಸ್ಥಿತಿಗತಿಗಳಿಗೆ ತಂದು ಬಿಟ್ಟಿರ್ತಾನೆ. ಹಾಗಾಗಿ ಅದನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ದ್ವಿತೀಯದಲ್ಲಿ ಇರ್ತಕ್ಕಂತಹ ಗುರುವು, ದ್ವಿತೀಯಾಧಿಪತಿಯು ಇಲ್ಲಿ ನೋಡಿ ದಶಮದಲ್ಲಿ ದ್ವಿತೀಯಾಧಿಪತಿ ಇರ್ತಕ್ಕಂಥದ್ದು, ಹಣಕಾಸಿನ ಅಧಿಪತಿ, ಕುಟುಂಬದ ಅಧಿಪತಿ, ಮಿತ್ರಕ್ಷೇತ್ರದ ಅಧಿಪತಿ, ಆ ಒಂದು ದ್ವಿತೀಯದ ಅಧಿಪತಿಯಾದಂತಹ ಬುಧನು ಇಲ್ಲಿ ವೃಷಭ ರಾಶಿಯವರಿಗೆ ಪಂಚಮಾಧಿಪತಿಯೂ ಆಗಿ ಜ್ಞಾನಕಾರಕನಾಗಿ ಬುದ್ಧಿಕಾರಕನಾದಂತಹ ಬುಧನು, ಕುಟುಂಬಕಾರಕನಾಗಿ ಕಾರ್ಯಸಿದ್ಧಿಕಾರಕನಾಗಿರುವಂತಹ ಬುಧನು ರಾಹುವಿನ ಜೊತೆಗೆ ಸಂಪೂರ್ಣವಾಗಿ ಆಚ್ಛಾದಿತನಾಗಿದ್ದಾನೆ. ಹಾಗಾಗಿ ನಿಮ್ಮ ನಿರ್ಣಯಗಳಲ್ಲಿ ತುಂಬ ತೊಂದರೆ ಆಗ್ತದೆ. ಆದರೂ ಕೂಡ ಗುರುವಿನ ಮಾರ್ಗದರ್ಶನ ನಿಮಗೆ ಇಂತಹ ಒಂದು ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಉತ್ತಮವಾದ ಸ್ಥಿತಿಗತಿಗಳಿಗೆ ಹೋಗಲಿಕ್ಕೆ ಗುರುವೇ ಕಾರಣನಾಗ್ತಾನೆ. ಆದ್ದರಿಂದ ವಿಶಾಲ ಮನೋಭಾವನೆ, ಧನಾತ್ಮಕ ಚಿಂತನೆ, ಉತ್ತಮ ನಿಮ್ಮ ಹಿತವನ್ನು ಬಯಸುವವರ ಮಾರ್ಗದರ್ಶನ ಅತ್ಯಂತ ಅಗತ್ಯ. ಹಣಕಾಸಿನ ವಿಚಾರ ಇರ್ಬೋದು, ನಿಮ್ಮ ಕುಟುಂಬಸ್ಥರು ಮತ್ತು ಮಿತ್ರವರ್ಗದವರು ಸಹಾಯಕ್ಕೆ ನಿಲ್ಲುವ ಎಲ್ಲ ಲಕ್ಷಣಗಳು ಕೂಡ ವೃಷಭ ರಾಶಿಯವರಿಗೆ ಇರುವುದೇ ಈ ಒಂದು ಫಾಲ್ಗುಣ ಮಾಸದ ಅತಿ ದೊಡ್ಡ ಫಲ, ಮೊದಲನೆಯ ಫಲ. ಇನ್ನು ಚತುರ್ಥದಲ್ಲಿ ಕೇತು ಇದ್ದು ಅಲ್ಲಿಯೇ ಪೌರ್ಣಿಮೆ ಸಂಭವಿಸ್ತಾ ಇದೆ. ಚತುರ್ಥ ಮತ್ತು ಪಂಚಮಿಯ ಸಂದರ್ಭದಲ್ಲಿ ಕೇತುವು ಚತುರ್ಥದಲ್ಲಿರುವುದರಿಂದ ಯಾವ ಸುಖಸ್ಥಾನ ಅಂತ ಕರಿತೇವೆ, ಈ ಒಂದು ಮಾನಸಿಕ ಸುಖಕ್ಕೆ ವಿಘ್ನಗಳು ಕೂಡ ಬರುವಂತಹ ಚಿಂತನೆಗಳು ನಿಮಗೆ ನಿರಂತರವಾಗಿ ಹರಿದು ಬರಬಹುದು. ಕೇತುವಿನಿಂದ ಉಂಟಾಗುವಂತಹ ದೋಷಗಳೇನಿದೆ, ಪೂರ್ವಜನ್ಮದ ಪಾಪಗಳು ಗೋಚರ ದೋಷಾಹ ಅಂತ ಹೇಳ್ತಾರೆ. ಅಂತಂದರೆ ಕೇತುವಿನಿಂದಾಗಿ ಮನಸ್ಸಿನಲ್ಲಿ ಏನೋ ಅಸಮಾಧಾನ, ಸಂಪೂರ್ಣವಾಗಿ ಅಸಮಾಧಾನ, ಒಮ್ಮೆ ಒಳ್ಳೆಯ ಚಿಂತನೆ ಬರ್ತದೆ, ಆದರೆ ಎಲ್ಲವೂ ಇದ್ದು ಏನೋ ಅಸಮಾಧಾನ ಕಾಡುವುದೇ ಕೇತು ದೋಷದಿಂದ. ಹಾಗಾಗಿ ಏನೂ ಇದ್ದರೂ ಕೂಡ ಏನೂ ಕೂಡ ಇಲ್ಲ ಅನ್ನುವಂಥ ಮನೋಭಾವ, ಇದೆಲ್ಲವೂ ವ್ಯರ್ಥ ಎನ್ನುವ ಮನೋಭಾವ, ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿ ಆ ರೀತಿಯಾದ ಒಂದು ಛಾಯೆಗೆ ಒಳಗಾಗುವುದು ಕೇತು ಛಾಯೆ. ಅದಕ್ಕಾಗಿ ವಿನಾಯಕನ ಆರಾಧನೆಯನ್ನು ಖಂಡಿತವಾಗಿ ಮಾಡಿ, ಅದು ನಿಮಗೆ ಮಾನಸಿಕ ಸ್ಥಿತಿಗತಿಗಳನ್ನು ಉತ್ತಮ ಮಾಡುತ್ತೆ. ಜೊತೆಗೆ ಮನೆ ಕಟ್ಟುವ ವಿಚಾರ ಇತ್ಯಾದಿಗಳಿದ್ದಲ್ಲಿ ಕೂಡ ಅನೇಕರಿಗೆ ತಾಯಿಯ ಒಂದು ಸಂಪೂರ್ಣವಾದ ಅನುಗ್ರಹ ಇಲ್ಲದೇ ಇದ್ದವರಿಗೆ ಚತುರ್ಥ ಸ್ಥಾನ ಮಾತೃಸ್ಥಾನ ಅಲ್ಲಿ ಕೇತು ಇರುವುದರಿಂದ ತಾಯಿ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಮನೆ ಕಟ್ಟುವ ವಿಚಾರ ಇತ್ಯಾದಿಗಳಿದ್ದಲ್ಲೂ ಕೂಡ ಅನೇಕ ವಿಘ್ನಗಳು ಈ ಮಾಸದಲ್ಲಿ ನಿರಂತರವಾಗಿ ಕಂಡುಬರುತ್ತೆ. ಯಾಕೆಂದರೆ ನಿಮ್ಮ ನಿರ್ಣಯಗಳು ಒಂದು ಕಡೆ, ಈ ಒಂದು ಬುಧನ ದೃಷ್ಟಿ ಕೂಡ ಕೇತುವಿನ ಮೇಲೆ ಇದೆ.
ರಾಹು ದೃಷ್ಟಿಯು ಕೂಡ ಇಲ್ಲಿ ಈ ಒಂದು ಮನೆಗೆ ಇದೆ. ಈ ರೀತಿಯಾಗಿ ನಿಮ್ಮ ನಿರ್ಣಯಗಳು ಎಲ್ಲೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮುಂದೆ ಹೋಗದ ಸ್ಥಿತಿಗತಿಗಳಲ್ಲಿ ಸ್ಥಗಿತವಾಗುವ ಲಕ್ಷಣಗಳು. ಅದಕ್ಕಾಗಿ ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆ ಮತ್ತು ಆಂಜನೇಯನ ಆರಾಧನೆ ತುಂಬ ಒಳ್ಳೆಯದು ಮಾಡುತ್ತೆ. ಮತ್ತು ಪೌರ್ಣಿಮೆಯಂದು ನಿಮ್ಮ ಈ ಮಾನಸಿಕವಾದ ಅಸಮಾಧಾನಕ್ಕೆ ಯಾವ್ಯಾವ ಕಾರಣಗಳಿದ್ದಾವೆ, ಯಾರನ್ನೋ ಕಾರಣ ಅಂತ ನಾನು ಹೇಳ್ತಾ ಇಲ್ಲ, ಯಾವ ವಿಷಯಗಳು ನಿಮ್ಮ ಉನ್ನತಿಗೆ ಅಡ್ಡಿಯಾಗಿ ಬರ್ತಾ ಇದ್ದಾವೆ, ಆ ಉನ್ನತಿಗಾಗಿ ಅಡ್ಡ ಇರುವಂತಹ ಎಲ್ಲ ಅವ್ಯವಸ್ಥೆಗಳು ಕೂಡ ದೂರವಾಗಲಿ ಅಂತ ನಾಗಶಕ್ತಿ ವಿನಾಯಕನಲ್ಲಿ ಪೌರ್ಣಿಮೆಯಂದು ಅನುಷ್ಠಾನ ಮಾಡಿ. ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇವೆ. ಈ ವಿಡಿಯೋದ ಕೊನೆಯ ಭಾಗವನ್ನು ದಯವಿಟ್ಟು ಗಮನಿಸಿ. ಆ ರೀತಿಯಾಗಿ ಇವನ ಸೇವೆಯನ್ನು ಮಾಡ್ತಾ ಬಂದರೆ, ಇವನ ಆರಾಧನೆಯನ್ನು ಮಾಡ್ತಾ ಬಂದರೆ ನಿಮಗೆ ಕೇತು ದೋಷದಿಂದ ಮುಕ್ತವಾದಾಗ ನಿಮ್ಮ ಅಡೆತಡೆಗಳು ಸಂಪೂರ್ಣವಾಗಿ ಸರಿಯಾಗಿ ಈ ಒಂದು ತೃಪ್ತ ಮನಸ್ಸಿನತ್ತ ಹೋಗುವುದಕ್ಕಾಗಿ ನಿಮ್ಮ ಪ್ರಯತ್ನ ಸಾರ್ಥಕತೆಯನ್ನು ಹೊಂದೋದಕ್ಕೆ ಕಾರಣವಾಗುತ್ತೆ. ಇನ್ನು ಪಂಚಮಾಧಿಪತಿಯಾದ ಬುಧನೂ ಕೂಡ ರಾಹುಗ್ರಸ್ತನಾಗಿರುವಂಥದ್ದು. ಅದು ದಶಮದಲ್ಲಿ ಉದ್ಯೋಗದ ವಿಚಾರದಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗದ ಸ್ಥಿತಿಗತಿಗಳು ಈ ಒಂದು ತಿಂಗಳು ಸಂಪೂರ್ಣವಾಗಿ ಕಂಡುಬರುತ್ತೆ. ಅತಿಯಾದ ಒತ್ತಡ ಇರ್ಬೋದು, ಮೇಲಿನವರ ಒತ್ತಡ ಇರ್ಬೋದು, ಅಥವಾ ನಿಮಗೆ ಕೆಳಗಿನವರು ಕೆಲಸ ಸರಿ ಮಾಡ್ತಾ ಇಲ್ಲ ಅನ್ನಿಸ್ಬೋದು. ಈ ರೀತಿಯಾಗಿ ಅನೇಕ ವಿಧವಾದ ನಿಮ್ಮ ಕೆಲಸಗಳಲ್ಲಿಯ ನಿರ್ಣಯಗಳೇ ಹೆಚ್ಚು ಕಡಿಮೆ ಆಗುವಂಥದ್ದು. ಯಾವ ನಿರ್ಣಯ ತೆಗೆದುಕೊಳ್ಳಬೇಕಾದ್ರೂ ಮನಸ್ಸು ಯಾವ ನಿರ್ಣಯಕ್ಕೂ ಬಾರದ ಅಲ್ಲೋಲ ಕಲ್ಲೋಲ ಸ್ಥಿತಿಗೆ ತಲುಪುವುದು ಈ ರಾಹು ಬುಧನ ಯುತಿಯಿಂದ. ಆದ್ದರಿಂದ ಇಲ್ಲೇ ಶುಕ್ರನು ಸ್ವಲ್ಪ ದಿವಸ ಇರುವುದರಿಂದ ರಾಷ್ಟ್ರಾಧಿಪತಿಯಾಗಿ ಸಂಪೂರ್ಣವಾಗಿ ಏನು ಮಾಡಬೇಕು ಅಂತ ಗೊತ್ತಾಗದ ಸ್ಥಿತಿಗತಿಗಳು, ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಕುಜನವಲ್ಲೇ ಇದ್ದಾನೆ. ಅದೇ ರೀತಿಯಾಗಿ ಶೇರ್ ಮಾರ್ಕೆಟ್ ಇರ್ಬೋದು, ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗುವಂಥ ಲಕ್ಷಣಗಳು ಜಾಗತಿಕ ಮಟ್ಟದಲ್ಲದೆ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ಇವೆ. ಆದ್ದರಿಂದ ನೀವು ಏನು ಮಾಡಬೇಕು ಎಂಬುದಾಗಿ ಯೋಚನೆಯನ್ನು ಮಾಡಿದಾಗ ರಾಹುಗ್ರಸ್ತನಾದ ಬುಧ, ಕುಜರು ಮತ್ತು ರವಿ, ಶುಕ್ರರು ಇರುವುದರಿಂದಾಗಿ ಚತುರ್ಥಾಧಿಪತಿಯಾದ ರವಿಯೂ ಕೂಡ ರಾಹುವಿಂದ ಗ್ರಸ್ತನಾಗಿ ಮೀನರಾಶಿಗೆ ಆ ರಾಹುವಿನ ಕರಾಳ ಛಾಯೆಯನ್ನು ತಪ್ಪಿಸಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ರಾಷ್ಟ್ರಾಧಿಪತಿಯು ಕೂಡ ಹಾಗೆ ಕರಾಳ ಛಾಯೆಯಿಂದ ತಪ್ಪಿಸಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಇದೊಂದು ಶುಭ ಸಂಕೇತ ಕೂಡ ಹೌದು. ಅಲ್ಲಿಯೇ ಅಮಾವಾಸ್ಯೆ ಘಟಿಸ್ತಾ ಇದೆ. ಇದು ಕೂಡ ಅಲ್ಲಿ ಅನುಷ್ಠಾನಕ್ಕೆ, ಅಲೌಕಿಕ ಅನುಷ್ಠಾನಕ್ಕೆ ಅತ್ಯುತ್ತಮವಾದ ಯೋಗ. ಆ ಒಂದು ಅಮಾವಾಸ್ಯೆ ದಿವಸ ಈ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ನೀವು ಮಾಡ್ತಾ ಬಂದರೆ ಅತ್ಯಂತ ದೃಢ ಸಂಕಲ್ಪಿತರಾಗಿ ಅದು ಎಷ್ಟೋ ವಿಷಯಗಳು, ಅದರಲ್ಲೂ ಕೂಡ ಮಾನಸ ಪೂಜೆ ಮುಂದೆ ನೋಡಿ ವಿಡಿಯೋವನ್ನು ಗೊತ್ತಾಗುತ್ತೆ, ಅನುಸರಿಸಿ. ಹಾಗೆಯೇ ಇಲ್ಲಿ ಪಂಚಮಾಧಿಪತಿ ಬುಧನೇ ಆಗಿರುವುದರಿಂದ ನಿಮ್ಮ ಜ್ಞಾನವೆಲ್ಲವೂ ಕೂಡ ಹಿಂದಿನ ಜನ್ಮದ ಪಾಪಾಂಶಕ್ಕೆ ಮುತ್ತಿಗೆ ಹಾಕೊಂಡ್ಬಿಟ್ರೆ ಅದರ ಮೇಲೆ, ಜ್ಞಾನದ ಮೇಲೆ ಎಷ್ಟು ಜ್ಞಾನವಿದ್ದರೂ ನಮ್ಮ ಉನ್ನತಿಗೆ ಬೇಕಾದ ಜ್ಞಾನ ಆ ಸಮಯದಲ್ಲಿ ಸಿಗದೇ ಇರುವಂಥದ್ದು, ಅವಕಾಶಗಳು ಲಭ್ಯವಾಗದೇ ಇರುವಂಥದ್ದು ಇತ್ಯಾದಿಗಳು ಅತಿಯಾಗಿ ಆಗುವಂಥ ಲಕ್ಷಣಗಳಿವೆ. ಉದ್ಯೋಗ ಮತ್ತು ಉನ್ನತಿಗೋಸ್ಕರವಾಗಿ ಯಾವೆಲ್ಲ ನಿರ್ಣಯಗಳು ಹೊರಗೆ ಬರಬೇಕು ಅದೆಲ್ಲವೂ ಮುಸುಕು ಹಾಕುವಂಥ ಯೋಗ ಈ ರಾಹುವಿನಿಂದ ಇದೆ. ಅದಕ್ಕಾಗಿ ಈ ತಕ್ಷಕ, ಯಾವ ಈಶ್ವರನ ತಲೆಯ ಮೇಲೆ ಇರ್ತಕ್ಕಂತಹ ತಕ್ಷಕನಿದ್ದಾನೆ, ಈಶ್ವರ ಲಯಕಾರಿ, ಸಮಸ್ತ ವಿಧವಾದ ದೋಷಗಳನ್ನು ನಾಶ ಮಾಡ್ತಕ್ಕಂತಹ ಶಿವ, ಅವನ ತಲೆಯ ಮೇಲೆ ಅತ್ಯಂತ ಆ ಹಾಲಾಲ ಇರುವಂತಹ ತಕ್ಷಕನಾಗ. ರುದ್ರಲೋಕೇಚಯೇ ಸರ್ಪಾಹ ತಕ್ಷಕಾಹ ಪ್ರಮುಖಾಸ್ತಥ. ಹಾಗಾಗಿ ಆ ರುದ್ರಲೋಕದಲ್ಲಿರ್ತಕ್ಕಂತಹ ತಕ್ಷಕ, ಆ ತಕ್ಷಕ ಈಶ್ವರನ ತಲೆಯ ಮೇಲೆ ಏನಿದ್ದಾನೆ, ಆ ಒಂದು ತಕ್ಷಕನ ನಮ್ಮ ಚಿಂತನೆ ಆ ಪುರಾಣದಲ್ಲಿ ಉಲ್ಲೇಖವಾದಂತೆ ಅಲ್ಲಿ ಈಶ್ವರನ ತಲೆಯ ಮೇಲೆ ಹಾವನ್ನು ಮುಟ್ಟಿದಾಗ ಪವಿತ್ರ ಬಂಧವಾಗಿ ನಾಗಯಜ್ಞೋಪವೀತವಾಗಿರುವಂಥದ್ದು ಪುರಾಣದ ಉಲ್ಲೇಖ. ಹಾಗಾಗಿ ಆ ತಕ್ಷಕನ ಒಂದು ಪ್ರಾಬಲ್ಯತೆಯಿಂದ ನಾಗಶಕ್ತಿ ವಿನಾಯಕನನ್ನು ಆರಾಧನೆಯನ್ನು ಮಾಡಿದಾಗ ಸಂಪೂರ್ಣವಾದ ಸಮಸ್ತ ಪೂರ್ವಜನ್ಮದ ಪಾಪದ ಸರ್ಪದೋಷಗಳು, ನಾಗದೋಷಗಳು, ಈ ರಾಹುವಿನಿಂದ ಗ್ರಸ್ತವಾಗುವ ಈ ಗ್ರಹ ದೋಷಗಳು, ಆ ಗ್ರಹಕ್ಕೆ ಬಲಗಳು ಕೂಡ ಬರಬೇಕು ಅಂದರೆ ಆ ತಕ್ಷಕನಿಂದ ನಾಶ, ರಾಹು ದೋಷಗಳು ನಾಶವಾಗಬೇಕು. ಅದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸಪ್ತಮಾಧಿಪತಿಯಾದ ಕುಜನೂ ರಾಹುಗ್ರಸ್ತನಾಗುವಂಥದ್ದು ಗಂಡ ಹೆಂಡತಿ ಮತ್ತು ಸಂಗಾತಿಗಳಲ್ಲಿ, ಪ್ರೇಮಿಗಳಲ್ಲಿ ಅನೇಕ ವಿಧವಾದಂತಹ ತುಂಬ ಮಾನಸಿಕ ಕ್ಲೇಶಗಳು ಉಂಟಾಗುವ ಯೋಗಗಳು. ಬಹಳ ಎಚ್ಚರಿಕೆ ಬೇಕು, ಬಹಳ ಸಹನೆ ಬೇಕು. ಭ್ರಮೆಯಲ್ಲಿ ಬಿದ್ದು ಯಾವುದು ಸತ್ಯ ಸುಳ್ಳು, ಯಾವ ರೀತಿಯಾದ ಮೋಸ ಆಯಿತು ನನ್ನ ಜೀವನದಲ್ಲಿ, ಈ ರೀತಿಯಾದ ಚಿಂತನೆಗಳ ಸರಮಾಲೆ ಬರುವಂಥ ಸಾಧ್ಯತೆಗಳು. ಅದಕ್ಕಾಗಿ ನೀವು ಆದಷ್ಟು ಎಚ್ಚರಿಕೆಯನ್ನು ವಹಿಸಲೇಬೇಕು ಈ ವಿಚಾರಗಳಲ್ಲಿ.
ಪಾರ್ಟ್ನರ್ ಉದ್ಯೋಗಗಳಲ್ಲೂ ಕೂಡ ಇದು ಅತಿ ಹೆಚ್ಚಿನ ಪರಿಣಾಮ ಬೀರುವಂಥ ಲಕ್ಷಣ ಇದೆ. ದಯವಿಟ್ಟು ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವ ಮೂಲಕವಾಗಿ ಪೌರ್ಣಿಮೆಯೆಂದು ಅನುಷ್ಠಾನ ಮತ್ತು ಅಮಾವಾಸ್ಯೆಯೆಂದು ಆ ಒಂದು ವಿಶೇಷ ಅನುಷ್ಠಾನವನ್ನು ನಿಮ್ಮ ನಿತ್ಯಾನುಷ್ಠಾನವನ್ನು ಮಾಡಿಕೊಂಡು ಮಾಡುವುದರಿಂದ, ತಾಯಿ ತಂದೆ ನಮಸ್ಕಾರ ಮಾಡಿಕೊಂಡು ಮಾಡುವುದರಿಂದ ಅದರ ಫಲ ಲಭ್ಯವಾಗಿ ಅದೆಷ್ಟೋ ದೊಡ್ಡ ಕೆಟ್ಟ ಘಟನೆಗಳು ಘಟಿಸುವುದು ಸಂಪೂರ್ಣವಾಗಿ ನಿವಾರಣೆ ಆಗುವುದಕ್ಕೆ ನಾಗಶಕ್ತಿ ವಿನಾಯಕ ಸಂಪೂರ್ಣವಾಗಿ ಸಹಕರಿಸ್ತಾನೆ. ಆ ನಂಬಿಕೆ ನಿಮಗಿರಬೇಕು, ಖಂಡಿತ ಫಲ ಸಿದ್ಧ. ಹಾಗೆಯೇ ಇನ್ನು ಅಷ್ಟಮಾಧಿಪತಿಯಾದ ಗುರು ದ್ವಿತೀಯದಲ್ಲಿ ಕಾರ್ಯಸಿದ್ಧಿ ಸ್ಥಾನದಲ್ಲಿರುವುದು ಅತ್ಯುತ್ತಮ. ಅಷ್ಟಮಕ್ಕೆ ಗುರುದೃಷ್ಟಿ ಇರುವಂಥದ್ದು ಅತಿ ಉತ್ತಮವಾಗಿ ಕಂಡುಬರುತ್ತದೆ. ಇಲ್ಲೂ ಕೂಡ ಗುರುದೃಷ್ಟಿ ಇದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದ ಕಂಟಕಾದಿಗಳು ಭಾಸವಾಗದೇ ಇದ್ದರೂ ಕೂಡ ಈ ಒಂದು ರಾಷ್ಟ್ರಾಧಿಪನು ರಾಹುಗ್ರಸ್ತನಾಗುವುದರಿಂದ ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯ. ಆದಷ್ಟು ಈ ಕುಜನು ಅಲ್ಲೇ ಇರುವುದರಿಂದ ತಲೆಯ ಭಾಗ ಇತ್ಯಾದಿಗಳಿಗೆ ತೊಂದರೆ ಆಗುವಂಥ ಲಕ್ಷಣ, ಹೆಲ್ಮೆಟ್ ಇಲ್ಲದೆ ದಯವಿಟ್ಟು ಗಾಡಿ ಓಡಿಸಬೇಡಿ ಇತ್ಯಾದಿಗಳು. ನಿಮ್ಮ ಎಚ್ಚರಿಕೆ ನಿಮಗೆ ಬೇಕು ಎನ್ನುವುದು ನಮ್ಮ ಸಂದೇಶ. ಈ ಒಂದು ಫಾಲ್ಗುಣ ಮಾಸದಲ್ಲಿ ಸಹನೆ ಮುಖ್ಯವಾಗಿ ಬೇಕು. ಎಲ್ಲ ಗ್ರಹಗಳು ಕೂಡ ರಾಹುವಿನಿಂದ ಛಾಯೆಗೆ ಒಳಗಾಗ್ಬಿಟ್ಟಿದ್ದಾವೆ. ಒಂದೊಂದು ವ್ಯಕ್ತಿಗೂ ಕೂಡ ಹೇಗೆ ತಂಬ್ಲೈನ್, ಈ ಒಂದು ಇಂಪ್ರೆಷನ್ ಏನಿದೆಯಲ್ಲ, ಇದು ಕೂಡ ಹೇಗೆ ಬದಲಾಗುತ್ತೆ, ಅದೇ ರೀತಿ ಇಡೀ ಒಂದೊಂದು ವ್ಯಕ್ತಿಗೂ ಕೂಡ ಅವರ ಸಂಸ್ಕಾರಗಳು ಬದಲಾಗಿರುತ್ತೆ, ಆರಾಧನೆಯ ಫಲ ಬದಲಾಗಿರುತ್ತೆ, ತಂದೆ ತಾಯಿಗಳು ಬೇರೆ ಬೇರೆ ಇರ್ತಾರೆ. ಅದೇ ರೀತಿಯಾಗಿ ಭೂಪ್ರದೇಶ ಬದಲಾಗಿರುತ್ತೆ, ಸಂಸ್ಕಾರ ಬದಲಾವಣೆ ಇರುತ್ತೆ, ಪೂರ್ವಜನ್ಮದ ಫಲಗಳು, ಪುಣ್ಯಾಂಶ ಪಾಪಾಂಶಗಳಲ್ಲಿ ಬದಲಾವಣೆ. ಹಾಗಾಗಿ ಯಾವುದೇ ರಾಶಿಯಲ್ಲಿ ಹುಟ್ಟಿದರೂ ಕೂಡ ಅನೇಕ ಬದಲಾವಣೆಗಳು ತುಂಬ ವ್ಯತ್ಯಾಸವಾಗಿ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾಗಿಯೇ ಬರತಕ್ಕಂಥದ್ದು. ಹಾಗಾಗಿ ಜಾತಕದ ಪರಿಶೀಲನೆ ಕೂಡ ಅಗತ್ಯ ಇದೆ ಎನ್ನುವುದು ನಮ್ಮ ಮಾತಿನ ಅರ್ಥ. ಹಾಗೆ ಇನ್ನು ಉಚ್ಚನಾದಂತಹ ಕುಜ ಭಾಗ್ಯದಲ್ಲಿದ್ದು ದಶಮಕ್ಕೆ ಹೋಗುವುದು, ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ದಶಮಕ್ಕೆ ಹೋಗುವುದು ಉತ್ತಮ ಸಂಕೇತವೇನೂ ಹೌದು. ಆದರೆ ರಾಹುಗ್ರಸ್ತನಾಗುವುದು ಎಲ್ಲ ಉತ್ತಮತೆಯನ್ನು ಹಾಳು ಮಾಡುವ ಅವ್ಯವಸ್ಥೆ ಕೂಡ ಹೌದು. ಹಾಗಾಗಿ ಯಾರ್ಯಾರು ಈ ಕುಜಗ್ರಹದ ಕೆಟ್ಟ ಪ್ರಭಾವಕ್ಕೆ, ರಾಹುಗ್ರಹದ ಕೆಟ್ಟ ಪ್ರಭಾವಕ್ಕೆ ಒಳಗಾಗಿಲ್ಲವೋ ಅವರಿಗೆ ಇದರಿಂದ ಅಂತಹ ಕಷ್ಟ ಪರಿಸ್ಥಿತಿಯಿಂದ ಬಚಾವಾಗಲು ಎಲ್ಲ ರೀತಿಯಾದ ಅವಕಾಶಗಳಿವೆ. ದುರ್ಗಿಯ ಆರಾಧನೆ, ಆಂಜನೇಯನ ಆರಾಧನೆ, ಈ ಶಿವ ಆರಾಧನೆ ಮತ್ತು ದುರ್ಗಿಯ ಆರಾಧನೆ, ನಾಗ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆ, ಇದಿಷ್ಟೂ ಗ್ರಹ ಸ್ಥಿತಿಯನ್ನು ಸಂಪೂರ್ಣವಾಗಿ ಉತ್ತಮ ಫಲ ಪಡೆಯಲು ದೈವ ಬಲ ನೀಡುತ್ತೆ. ಈ ದೈವ ಬಲ ನೀಡುವುದರ ಜೊತೆಗೆ ನಿಮ್ಮ ವೈಯಕ್ತಿಕ ಪ್ರಯತ್ನ ರಾಹು ಛಾಯೆಯಿಂದ ಹೊರಬರುವಂಥದ್ದು, ಕುಜನ ಛಾಯೆಯಿಂದ ಹೊರಗೆ ಬರ್ತಕ್ಕಂಥದ್ದು, ಕುಜನ ಒಂದು ಪ್ರಭಾವದಿಂದ. ಕುಜನ ಪ್ರಭಾವ ಸಿಟ್ಟು, ಅಳು ಇತ್ಯಾದಿಗಳು, ರಾಹು ಹಠ ಇತ್ಯಾದಿಗಳಿಂದ ಆಗಿದ್ದರಿಂದ ಅಹಂಕಾರವಾಗದ, ಇರದೇ ಇರುವ ರೀತಿಯಲ್ಲಿ ಯಾರು ಬೈದರೂ ಕೂಡ ಬೇಸರವಾಗದ ಸ್ಥಿತಿಗತಿಗಳು, ಸಿಟ್ಟಾಗದ ಸ್ಥಿತಿಗತಿಗಳು ಅಹಂಕಾರ ವರ್ಜಿತವಾದ ಮನುಷ್ಯನ ಲಕ್ಷಣಗಳು. ಹಾಗಾಗಿ ಅದನ್ನು ನೀವು ಅನುಸರಿಸ್ತಾ ಸಹನೆಯನ್ನು ಹೆಚ್ಚು ಮಾಡ್ಕೊಂಡು ಬಂದಾಗ ಇಂತಹ ಒಂದು ದುಸ್ಥಿತಿಯಿಂದ ಸಂಪೂರ್ಣವಾಗಿ ಹೊರಗೆ ಬಂದು ಅದರಿಂದ ಒಳ್ಳೆಯ ಸ್ಥಿತಿಯನ್ನು, ಫಲವನ್ನು ಪಡೆಯೋದಕ್ಕೆ ಸಾಧ್ಯ. ಉದ್ಯೋಗದಲ್ಲಿ ಮತ್ತು ನಿಮ್ಮ ಉನ್ನತಿಗಾಗಿ ಲಾಭಾಂಶದಲ್ಲಿ ರವಿ ಶುಕ್ರ ಉಚ್ಚನಾಗಿ ಬರ್ತಾ ಇದ್ದಾನೆ. ರಾಷ್ಟ್ರಾಧಿಪತಿ ಲಾಭಾಂಶದಲ್ಲಿ ನಿಮ್ಮ ಅತ್ಯಂತ ಉನ್ನತಿಯನ್ನು ಸೂಚಿಸತಕ್ಕಂಥ ಒಂದು ಮಹಾಯುಗ ಇಲ್ಲಿ ಕಂಡು ಬರ್ತಾ ಇದೆ. ಶನೈಶ್ಚರನ ಜೊತೆಗೆ ಭಾಗ್ಯಾಧಿಪತಿ, ಕುಲದೇವತೆಯ ಆರಾಧನೆ ಅಧಿಪತಿ ಹಾಗೂ ದಶಮಾಧಿಪತಿ, ಉದ್ಯೋಗದ ಅಧಿಪತಿಯಾದಂತಹ ಶನೈಶ್ಚರ ತನ್ನ ಮಿತ್ರನಾದ ಶುಕ್ರನ ಜೊತೆಗೆ, ಈ ರಾಷ್ಟ್ರಾಧಿಪತಿಯ ಜೊತೆಗೆ ಸೇರಿಕೊಳ್ತಾ ಇದ್ದಾನೆ. ಉಚ್ಚ ಸ್ಥಾನವನ್ನು ಸೇರ್ತಕ್ಕಂತಹ ಶನೈಶ್ಚರನು, ಆ ಶುಕ್ರನು ಶನೈಶ್ಚರನ ಜೊತೆಗೆ ಸೇರುವಂಥದ್ದೇನಿದೆಯಲ್ಲ, ಇದು ಅತ್ಯುತ್ತಮವಾದ ಫಲವನ್ನು ಉದ್ಯೋಗದಲ್ಲಿ, ದೀರ್ಘಕಾಲಿಕವಾದಂತಹ ಉದ್ಯೋಗವನ್ನು ಪಡೆಯುವಲ್ಲಿ ಮತ್ತು ಅತಿ ವಿದೇಶಿ ಪ್ರಯಾಣ ಇತ್ಯಾದಿಗಳಲ್ಲಿ ಅತ್ಯುತ್ತಮವಾದಂತಹ ಫಲವನ್ನು ಕೊಡ್ತಕ್ಕಂಥ ಮಹಾಯುಗ ಖಂಡಿತವಾಗಿದೆ. ಆದರೆ ರಾಹುಗ್ರಸ್ತನಾಗಿ ಶುಕ್ರನು ಹೋಗುವುದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆ ಒಂದೇ ರಾಜಮಾರ್ಗ ನಿಮಗೆ ಈ ಒಂದು ಉತ್ತಮವಾದ ಉದ್ಯೋಗ ಮತ್ತು ಜೀವನದ ಉನ್ನತಿಗಾಗಿ. ಇದು ಅತಿ ಮುಖ್ಯವಾಗಿ ನೀವು ಗಮನಿಸಲೇಬೇಕಾದಂಥ ಅಂಶ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ನಾಗಶಕ್ತಿ ವಿನಾಯಕನನ್ನು ಸಂಪೂರ್ಣ ನಂಬಿ ಅವನ ಆರಾಧನೆಯನ್ನು ನೀವು ಮಾಡ್ತಾ ಬನ್ನಿ. ಇದು ಅತ್ಯಂತ ಆಧಾರ ಇರತಕ್ಕಂಥ ದೇವತೆ ಆಗಿದ್ದು, ಸಮಸ್ತ ಪುರಾಣಾದಿಗಳಲ್ಲಿ ಉಲ್ಲೇಖವಾಗಿರುವಂತಹ ನಾಗಶಕ್ತಿ ವಿನಾಯಕ ಅನೇಕ ಋಷಿಮುನಿಗಳಿಗೆ ಹೇಗೆ ಸಂಪೂರ್ಣವಾಗಿ ಸಹಕಾರ ಜ್ಞಾನವನ್ನು ನೀಡಿದನು, ಹಾಗೆ ನಿಮಗೂ ಕೂಡ ಆ ಉನ್ನತಿಯ ಪಥವನ್ನು ಸಂಪೂರ್ಣವಾಗಿ ನೀಡಲಿ. ಫಾಲ್ಗುಣ ಮಾಸ ಎಲ್ಲ ರೀತಿಯಿಂದ ನಿಮ್ಮ ಸಂಪೂರ್ಣ ಉನ್ನತಿಗೆ ಕಾರಣವಾಗಲಿ ಎನ್ನುವಂತಹ ಆಶಯ ಮತ್ತು ಪ್ರಾರ್ಥನೆಯೊಂದಿಗೆ ಈ ಒಂದು ಮಹಾಗಣಪತಿ ನಾಗಶಕ್ತಿ ವಿನಾಯಕನಲ್ಲಿ ಪ್ರಾರ್ಥಿಸ್ತೇನೆ.
ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಮಾಘ ಮಾಸದ ಲಕ್ಕಿ ಕಾಮೆಂಟಿಗೆ ಸ್ವಾಗತ. ಮಿತ್ರರೇ, ಈ ಬಾರಿಯ ಲಕ್ಕಿ ಕಾಮೆಂಟ್ ಗೋವಿಂದರಾಜ್ ಅವರು. ಗೋವಿಂದರಾಜ್ ಅವರೇ ನಮಸ್ಕಾರ. ಈ ಬಾರಿ ನೀವು ವಿಚ್ ಸೇವಾ ವಿ ಕ್ಯಾನ್ ಡೂ ಟು ಗೆಟ್ ನಾಗಶಕ್ತಿ ವಿನಾಯಕ ಅಂತ ಕೇಳಿದ್ರಿ. ಹಾಗಾಗಿ ಇದೇ ಬಾರಿಯಾಗಿ ನಾವು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಬಿಡುವಂಥದ್ದು ಮತ್ತು ಈ ದೇವಾಲಯದ ನಿರ್ಮಾಣಕ್ಕಾಗಿ ಯಾವ ಸೇವೆಯನ್ನು ಮಾಡಬಹುದು ಎಂಬುದಾಗಿ ಚಿಂತಿಸಿ ವಿಡಿಯೋ ಬಿಡುವಂತಹ ಚಿಂತನೆ ಇದ್ದ ಸಮಯದಲ್ಲಿ ನಿಮ್ಮ ಈ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ಕನ್ಸಿಡರ್ ಆಗಿದೆ. ಇದಕ್ಕೆ ಸಂಪೂರ್ಣ ಉತ್ತರ ಮುಂದೆ ಇದೆ. ಧನ್ಯವಾದಗಳು ಗೋವಿಂದರಾಜ್ ಅವರೇ. ತಪ್ಪದೆ ಈ ಒಂದು ಮುಂದಿನ ಮಾನಸ ಪೂಜೆಯನ್ನು ಪ್ರತಿಯೊಬ್ಬರೂ ನೋಡಿ ಅನುಸರಿಸಿ ನಿಮ್ಮ ಜೀವನ ಪಾವನವಾಗಲಿ. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ, ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಊರಿಗೂ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ. ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ. ಗಂಭೀರವದನಂ ದೇವಂ ಗಂಬೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂ ಗಣೇಶಂ ನಮಾಮ್ಯಹಂ. ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿವಿನಾಯಕಂ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಭಕ್ತಾನಾಂ ಧ್ಯಾನಗೋಚರಾಯ ನಮಃ ಧ್ಯಾನಂ ಸಮರ್ಪಯಾಮಿ. ಆವಾಹನಂ. ಆವಾಹಯಾಮಿ ತೇ ಭಕ್ತ್ಯಾ ಶೀಘ್ರಮಾಗಚ್ಚ ಹೇ ಪ್ರಭೋ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಬ್ರಹ್ಮಾಂಡವ್ಯಾಪಿನೇ ಪ್ರಭವೇ ನಾಗಶಕ್ತಿವಿನಾಯಕಾಯ ನಮಃ ಆವಾಹನಂ ಸಮರ್ಪಯಾಮಿ. ಸ್ವಾಗತಂ. ಸ್ವಾಗತಂ ಸರ್ವಗರ್ವಘ್ನ ಸರ್ವವಿಘ್ನಹರೋ ಭವ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಗರ್ವಘ್ನಾಯ ನಮಃ ಸ್ವಾಗತಂ ತೇ ವ್ಯಾಹರಿಷ್ಯಾಮಿ. ಆಸನಂ. ಆಸನಮರ್ಪಯೇ ತುಭ್ಯಂ ವಿರಾಜಯ ಮಹಾಪ್ರಭೋ
ब्रह्माण्डव्यापिनं वन्दे नागशक्तिविनायकं महाप्रभवे नमः। आसनं समर्पयामि। पाद्यन्ते गन्धयुक्तं च पादोदरपरिष्कर ब्रह्माण्डव्यापिनं वन्दे नागशक्तिविनायकं पादोदरपरिष्कराय नमः। पाद्यं समर्पयामि। अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात्। अभयहस्ताय विद्महे बालरूपाय धीमहि तन्नो वटुः प्रचोदयात्। अग्निरूपाय विद्महे यज्ञमयाय धीमहि तन्नो वटुः प्रचोदयात्। ईशपुत्राय विद्महे गौरीसुताय धीमहि तन्नो वटुः प्रचोदयात्। पाशहस्ताय विद्महे अङ्कुशधर्त्रे च धीमहि तन्नो वटुः प्रचोदयात्। अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकं। शुभ्रवस्त्रधराय नमः। अर्घ्यं समर्पयामि। आचम्यतां महादेव मुदया तव शुण्डय ब्रह्माण्डव्यापिनं वन्दे नागशक्तिविनायकं। महादेवाय नमः। शुण्डे आचमनीयं समर्पयामि। स्नापये निर्मलाकार जाह्नवीसलिलादिभिः ब्रह्माण्डव्यापिनं वन्दे नागशक्तिविनायकं। निर्मलाकाराय नमः। स्नानं समर्पयामि। आचम्यतां महादेव मुदया तव शुण्डय ब्रह्माण्डव्यापिनं वन्दे नागशक्तिविनायकं। महादेवाय नमः। शुण्डे आचमनीयं समर्पयामि। वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकं। दिव्यैरस्त्रैर्विभूषिताय नमः। वस्त्रयुग्मं समर्पयामि। यज्ञोपवीतः नागयज्ञोपवीतेन भूषितो यज्ञकारण ब्रह्माण्डव्यापिनं वन्दे नागशक्तिविनायकं। यज्ञकारणाय नमः। नागयज्ञोपवीतन्ते परिकल्पयामि। आभरणं हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकं। कर्णचामरभूषिताय नमः। हिरण्याभरणं समर्पयामि। गन्धम् अष्टगन्धं ललाटे च इष्टबन्धप्रदायक ब्रह्माण्डव्यापिनं वन्दे नागशक्तिविनायकम्। इष्टबन्धप्रदायकाय नमः। अष्टगन्धं समर्पयामि। कुङ्कुमं भूषणार्थं ते अर्पये हेमकङ्कण ब्रह्माण्डव्यापिनं वन्दे नागशक्तिविनायकं। हेमकङ्कणाय नमः। कुङ्कुमचूर्णं समर्पयामि। हरिद्रां चूर्णरूपेण दास्ये दारिद्र्यचूर्णक ब्रह्माण्डव्यापिनं वन्दे नागशक्तिविनायकं।
दारिद्र्यचूर्णकाय नमः हरिद्राचूर्णं समर्पयामि चन्दनं चन्दनं च चतुर्हस्ता चतुर्भद्रप्रदायक ब्रह्माण्डव्यापिनं वन्दे नागशक्तिविनायकं चतुर्भद्रप्रदायकाय नमः चन्दनं समर्पयामि पुष्पं पुष्पं सुगन्धयुक्तं च पुष्पदन्ताय दीयते ब्रह्माण्डव्यापिनं वन्दे नागशक्तिविनायकं पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशक ब्रह्माण्डव्यापिनं वन्दे नागशक्तिविनायकं सर्वदुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अङ्कुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायक ब्रह्माण्डव्यापिनं वन्दे नागशक्तिविनायकम् गणनायकाय नमः नामपूजां समर्पयामि धूपमाघ्रापये तुभ्यं धूर्जटेः प्रियनन्दन ब्रह्माण्डव्यापिनं वन्दे नागशक्तिविनायकं धूर्जटेः प्रियनन्दनाय नमः धूपमाघ्रापयामि दीपः सुदीपास्ते प्रदर्श्यन्ते अज्ञानध्वान्तनाशक ब्रह्माण्डव्यापिनं वन्दे नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि नैवेद्यं लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकं प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव आचम्यता महादेव मुदया तव शुण्डया ब्रह्माण्डव्यापिनं वन्दे नागशक्तिविनायकं महादेवाय नमः शुण्डे आचमनीयं परिकल्पयामि हस्तप्रक्षालनं हस्तौ क्षालय देवेश सोमसूर्याग्निलोचन ब्रह्माण्डव्यापिनं वन्दे नागशक्तिविनायकं सोमसूर्याग्निलोचनाय नमः हस्तप्रक्षालनं समर्पयामि नीराजनं गृहाणेदं सुमङ्गलनिरञ्जन ब्रह्माण्डव्यापिनं वन्दे नागशक्तिविनायकं सुमङ्गलनिरञ्जनाय नमः नीराजनं समर्पयामि पुष्पाञ्जलिस्तु भक्त्या च सदन्ताभयमुद्रक ब्रह्माण्डव्यापिनं वन्दे नागशक्तिविनायकं
सदन्ताभयमुद्रकाय नमः पुष्पाञ्जलिं समर्पयामि। प्रदक्षिणनमस्काराः क्रियन्ते पापनाशक ब्रह्माण्डव्यापिनं वन्दे नागशक्तिविनायकं पापनाशकाय नमः प्रदक्षिणनमस्कारान् समर्पयामि। प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात्। अभयहस्ताय विद्महे बालरूपाय धीमहि तन्नो वटुः प्रचोदयात्। अग्निरूपाय विद्महे यज्ञमयाय धीमहि तन्नो वटुः प्रचोदयात्। ईशपुत्राय विद्महे गौरीसुताय धीमहि तन्नो वटुः प्रचोदयात्। पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात्। अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकं। शुभ्रवस्त्रधराय नमः ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನ ಕರ್ಮಣ ಶ್ರೀ ನಾಗಶಕ್ತಿ ವಿನಾಯಕ ಪ್ರೀಯತಾಂ. ಪ್ರಸಾದಂ ದೇಹಿ ಭಗವನ್ ಪ್ರಸೀದ ಮಮ ದೇವತಾ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸುಪ್ರಸಾದೋ ಅಸ್ತು. ಶ್ರೀ ನಾಗಶಕ್ತಿ ವಿನಾಯಕನ ಅಭಯ ಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭವುಂಟಾಗಲಿದೆ ಎಂಬುದಾಗಿ ಭಾವಿಸಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದೋ ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.